ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ನೆನ್ನೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು ಆ್ಯಂಡ್ ಅವಾರ್ಡ್ಸ್ ಕೂಡ ಡಿಸ್ಟ್ರಿಬ್ಯೂಷನ್ ಆಯಿತು. ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಆ್ಯಂಡ್ ಯಾವ ಟೀಮ್ಗೆ ಎಷ್ಟೆಷ್ಟು ಕೋಟಿ ಹೋಗಿರ್ಬೋದು ಅಂತ ಖಂಡಿತ ನಿಮಗೆ ಡೌಟ್ಸ್ ಇರುತ್ತೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಅಂತ ನಾನು ಬಂದಿರೋದು. ಹೌದು, ಇಂಡಿಯಾ ಗೆದ್ದಿರೋದಕ್ಕೆ ಇಂಡಿಯಾಗೆ ಕೊಟ್ಟಿರೋಂಥ ಅಮೌಂಟ್ ಏನಿದೆ ಇದು ಮ್ಯಾಟ್ರ್ ಆಗೋದಿಲ್ಲ. ಇಂಡಿಯಾ ಖಂಡಿತ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಆದರೂ ತೊಗೊತಾರೆ, ಏನು ಬಿಸಾಕ್ಬಿಡೋದಿಲ್ಲ. ಬೇಡ ಗುರು ನಮಗೆ ಅಮೌಂಟು ಅಂತ ಏನು ಬಿಸಾಕ್ಬಿಡೋದಿಲ್ಲ. ಬಟ್ ಇದೊಂಥರ ಜುಜುಬಿ BCCI ಅಂತ ಬಂದಾಗ ಕೊಟ್ಟಿರೋಂಥ ಒಂದು $3 ಮಿಲಿಯನ್ ಏನಿದೆ BCCIಗೆ ಮಾತ್ರ ಜುಜುಬಿ. ಬಟ್ ಬೇರೆ ಬೋರ್ಡ್ಸ್ಗಳಿಗೆಲ್ಲ ಖಂಡಿತ ಇದು ಒಂದು ದೊಡ್ಡ ಯೂಜ್. ಇನ್ ಕೇಸ್ ಏನಾದ್ರು ನ್ಯೂಜಿಲ್ಯಾಂಡಿಗೆ ಗೆದ್ದಿತ್ತು ಅಂತಂದರೆ, ಇನ್ಫ್ಯಾಕ್ಟ್ ಅವ್ರು ರನ್ನರ್ ಅಪ್ಸು ಆಗಿದ್ರೆ ಒಳ್ಳೆ ಅಮೌಂಟು ಕೂಡ ಸಿಕ್ಕಿದೆ ಅವರಿಗೆ. ಬಟ್ ಗೆದ್ದಿತ್ತು ಅಂದರೆ ಅವ್ರಿಗೆ ಇದು ಒಂಥರ ಒಳ್ಳೆ ದುಡ್ಡು ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಕ್ರಿಕೆಟಿಂಗ್ ಬೋರ್ಡ್ಸ್ಗಳು ಈ ಒಂದು ಅಮೌಂಟಿಂದನೇ ಉದ್ಧಾರ ಆಗುವಂಥ ಸೀನ್ಸ್ಗಳಿರ್ತವೆ. ಬಟ್ ನಮ್ಮ BCCIಗೆ ಇದು ಒಂಥರ ಏನು ಹೇಳ್ತಾರೆ, ಎಲೆಗೆ ಉಪ್ಪಿನಕಾಯಿ ಅಂತ ಹೇಳ್ತಾರಲ್ಲ, ಸೊ ಆ ಥರ ಅಮೌಂಟು ನಮಗೆ ಸಿಕ್ಕಿದೆ. ಸೊ ಓವರಾಲ್ ಆಗಿ $3 ಮಿಲಿಯನ್ ಅಂತ ಅಂದಾಗ ಗೆದ್ದಿರೋರಿಗೆ ಸಿಕ್ಕಿದೆ, ಅದೇ ನಮ್ಮ ಇಂಡಿಯಾಗೆ ಸಿಕ್ಕಿದೆ 3 ಮಿಲಿಯನ್. ಅಂದರೆ ಓವರಾಲ್ ಆಗಿರುವಂಥದ್ದು ಟೋಟಲ್ ಆಗಿ ಎಷ್ಟು ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದರೆ ಟೋಟಲ್ ಆಗಿ ಮನಿ ಇರುವಂಥದ್ದು 120 ಕೋಟಿ. ಅದು $13.5 ಮಿಲಿಯನ್. ಎಂಟೈರ್ ಎಲ್ಲ ಟೀಮ್ಗಳಿಗೂ ತೊಗೊಂಡು ನೋಡ್ತವ್ರೆ ಡಿಸ್ಟ್ರಿಬ್ಯೂಟ್ ಆಗಿರೋದು 120 ಕೋಟಿ. ಅದರಲ್ಲಿ ಇಂಡಿಯಾಗೆ ಸಿಕ್ಕಿದೆ $3 ಮಿಲಿಯನ್ ಅಂತ ಅಂದರೆ 27.48 ಕೋಟಿ. ಆಲ್ಮೋಸ್ಟ್ ಕ್ಲೋಸ್ ಟು 28 ಕೋಟಿ ಅಂತ ಅನ್ಕೊಳ್ಳಿ. 28 ಕೋಟಿ ನಮ್ಮ ಇಂಡಿಯಾಗೆ ಸಿಕ್ಕಿದೆ ಗೆದ್ದಿರೋದಕ್ಕೆ. ರನ್ನರ್ ಅಪ್ಸಿಗೆ ಸಿಕ್ಕಿದೆ ಇವರಿಗೆ $1.6 ಮಿಲಿಯನ್ ಸಿಕ್ಕಿದೆ. 14.65 ಇಂಡಿಯನ್ ಕರೆನ್ಸಿ ಹೇಳ್ತಿರೋದು 14.65 ಕ್ರೋರ್ಸ್ ಇವ್ರಿಗೆ ಸಿಕ್ಕಿದೆ. ಆಲ್ಮೋಸ್ಟ್ ಒಂದು ರೇಂಜಿಗೆ ಅರ್ಧ ಅಂತಲೇ ಅಂತ ಅನ್ಕೊಳ್ಳಿ. ಒಳ್ಳೆ ಅಮೌಂಟನ್ನು ಇದ್ರು ಕೂಡ, ಏನು ಕಳಪೆ ಅಮೌಂಟ್ ಅಲ್ಲ. ಮುಂಚೆ ಎಲ್ಲ ಗೆದ್ದವ್ರಿಗೆ 20 ಕೋಟಿ ಸಿಗ್ತಾ ಇತ್ತು, ಇವಾಗ ಒಂದು ಸ್ವಲ್ಪ ಗೆದ್ದವರಿಗೆ ಜಾಸ್ತಿ ಆಗಿದೆ ಆ್ಯಂಡ್ ರನ್ನರ್ ಅಪ್ಸ್ಗೂ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ ಸೆಮಿಫೈನಲ್ಸಲ್ಲಿ ಗೆದ್ದಂಥ ಟೀಮ್ಗಲ್ಲ, ಸೆಮಿಫೈನಲಲ್ಲಿ ಸೋತಂಥ ಟೀಮ್, ಏನು ಸೆಮಿಫೈನಲ್ ಗೆದ್ದರೆ ಫೈನಲ್ಸಿಗೆ ಬಂದಿರ್ತಾರಲ್ಲ, ಸೋತಂಥ ಟೀಮಿಗೆ $7,90,000 ಕೊಟ್ಟಿದ್ದಾರೆ. ಅದೇ 7.24 ಕೋಟಿ. ಇನ್ನೇನು ಸೆಮಿಫೈನಲ್ ಸೋತಂಥ ಟೀಮ್ ಅಂತಂದರೆ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡಿಗೆ ಕೊಟ್ಟಿದ್ದಾರೆ. ರನ್ನರ್ ಅಪ್ಸ್ ಅಂತಂದರೆ ನ್ಯೂಜಿಲ್ಯಾಂಡಿಗೆ ಸಿಕ್ಕಿದೆ 14.65 ಕೋಟಿ. ಇಂಗ್ಲೆಂಡ್ ಮತ್ತು SAಗೆ ಸಿಕ್ಕಿದೆ 7.24 ಕೋಟಿ. ಆ್ಯಂಡ್ ಸೂಪರ್ ರೈಟ್ಸ್ನ ಟೀಮ್ಗಳಾದಂಥ 4 ಟೀಮ್ಗಳು, ಸೂಪರ್ ರೈಟ್ಸಲ್ಲಿ ಎಕ್ಸಿಟ್ ಕೊಟ್ವಲ್ಲ, 4 ಟೀಮ್ ಮೇಲ್ಗಡೆ ಬಂದೋ ಅಂದರೆ ನಾಕೌಟ್ಸಿಗೆ ಬಂದೋ, 4 ಟೀಮು ಎಕ್ಸಿಟ್ ಕೊಟ್ವಲ್ಲ, ಅವರಿಗೆ ಸಿಕ್ಕಿದೆ 3.48 ಕೋಟಿ. ನಮ್ಮ ಮಿಕ್ಕಂಥ ಟೀಮ್ ಅದೇ ಪಾಕಿಸ್ತಾನ, ಅವರು ಇರೋ ವೆಸ್ಟ್ ಇಂಡೀಸು ಎಲ್ಲ ಹೋದ್ರಲ್ಲ, ಸೊ ಅವ್ರಿಗೆ ಸಿಕ್ಕಿದೆ 3.45 ಕೋಟಿ. ಆ್ಯಂಡ್ ಮಿಕ್ಕಂಥ ಟೀಮ್ಗಳು 20 ಟೀಮ್ ಓವರ್ ಆಲ್ ಆಗಿದ್ದು ಸೂಪರ್ ಏಟ್ಸ್ನ ಹೊರತುಪಡಿಸ್ತು ಅಂತಂದರೆ 12 ಟೀಮ್ಗಳೇನು ಗ್ರೂಪ್ ಸ್ಟೇಜಲ್ಲಿ ಎಲಿಮಿನೇಟ್ ಆದವಲ್ಲ, ಸೊ ಆ ಟೀಮ್ಗಳಿಗೆ ಸಿಕ್ಕಿದೆ ಪ್ರತಿಯೊಂದು ಟೀಮ್ಗೂ 2.29 ಕೋಟಿ. ಅವ್ರು ಎಷ್ಟೇ ಆಡಿರಲಿ ಏನೇ ಆಡಿರಲಿ, ಇನ್ಕ್ಲೂಡಿಂಗ್ ನೇಪಾಳು, ಅವರು ಇವರು ಎಲ್ಲರಿಗೂ ಕೂಡ 2.25 ಕೋಟಿ ಸಿಕ್ಕಿದೆ, 2.29 ಕೋಟಿ ಸಿಕ್ಕಿದೆ. ಸೊ ಓವರಾಲ್ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನು ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಅವಾರ್ಡ್ಸ್ ವಿಚಾರಕ್ಕೆ ಬಂತು ಅಂತಂದಾಗ ಸಂಜು ಸ್ಯಾಮ್ಸನ್ಗೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಸಿಕ್ಕಿರೋದು. ಆ್ಯಂಡ್ ಹೈಯೆಸ್ಟ್ ನಂಬರ್ ಆಫ್ ರನ್ ಗೆಟರ್ಸ್ ಅಂತ ಬಂದಾಗ ಫರಾನ್ ಅವ್ರಿಗೆ ಹೋಗಿದೆ. ಅವ್ರು ಹೊಡೆದಿರುವಂಥ ರನ್ಸ್ ಬಂದು 383 ರನ್ನು. ಅವ್ರು ಹೌದು ನಾಕೌಟ್ಸ್ ಮ್ಯಾಚ್ನ ಆಡಿಲ್ಲ ಅಂತಾನು ಕೂಡ 383 ರನ್ನು ವಿತ್ 2 ನಂಬರ್ ಆಫ್ ಸೆಂಚುರೀಸು. ಸಖತ್ತಾಗಿ ಆಡಿದ್ದಾರೆ ಪಾಕಿಸ್ತಾನ ಈ ಪ್ಲೇಯರು. ಸೊ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಲೇಬೇಕು, ಸಖತ್ತಾಗಿ ಆಡಿದ್ದಾರೆ ಅಂತಂದರೆ. ನೋಡಿ, ನಾಕೌಟ್ಸ್ ಆಡಿದ್ರು ಕೂಡ ನಾವು ಅಷ್ಟು ಮಟ್ಟಿಗೆ ಸ್ಕೋರ್ ಮಾಡೋದಕ್ಕಾಗಿಲ್ಲ 8 ಮ್ಯಾಚ್ ಆಡಿದ್ರು ಕೂಡ. ಬಟ್ ಇವರು ಕಮ್ಮಿ ಮ್ಯಾಚ್ ಆಡ್ಬಿಟ್ರು ಕೂಡ ಸ್ಕೋರ್ ಮಾಡಿದ್ದಾರೆ ಅಂತಲೇ ಒಪ್ಕೊಳ್ಳೇಬೇಕು, ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ ಅಂತ. ಆ್ಯಂಡ್ ಟೀಮ್ಸ್ ಎಫರ್ಟು ಕೂಡ ಸಖತ್ತಾಗಿ ಆಡಿದ್ದಾರೆ. 326 ರನ್ನು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ. ಸಂಜು ಸ್ಯಾಮ್ಸನ್ ಥರ್ಡ್ ಹೈಯೆಸ್ಟ್ ಆಗುತ್ತೆ 321. ಇಶಾನ್ ಕಿಶನ್ ಫೋರ್ತ್ ಹೈಯೆಸ್ಟ್ ಆಗುತ್ತೆ 317 ರನ್ನು. ಸೊ ಈ ಕಡೆಯಿಂದ ವಿಕೆಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಜಾಯಿಂಟ್ ಆಗಿಬಿಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವ್ರು ನಾನೇ 4 ವಿಕೆಟ್ನ ತೆಗಿತಾ ಇದ್ದಂಗೆ ಈ ಕಡೆ ವರುಣ್ ಚಕ್ರವರ್ತಿ ಕೂಡ ವಿಕೆಟ್ ಇಟ್ಟಿದ್ದಾರೆ. ಬಟ್ ಆದರೆ ವರುಣ್ ಚಕ್ರವರ್ತಿ ಅವ್ರನ್ನ ಮ್ಯಾಚ್ ಮಾಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರು ಒಂಥರ ನೋಡಿ, ಎಲ್ಲಿದ್ರು ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ, ಎಲ್ಲಿದ್ರು ಕೂಡ ಟಾಪಲ್ಲಿ ಇದ್ದೇ ಇರ್ತಾರೆ ಅನ್ನೋ ಥರ ಮತ್ತೆ ಪ್ರೂವ್ ಮಾಡಿದರೆ. ಎಷ್ಟು ವಿಕೆಟ್ ಎತ್ತುತ್ತೀವಿ, ಎಷ್ಟು ರನ್ಸ್ನ ಹೊಡಿತೀವಿ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ, ಯಾರು ಅವಾರ್ಡ್ ತೊಗೊಳ್ತಾವ್ರೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಅಲ್ಟಿಮೇಟ್ಲಿ ನಮ್ಮ ಹತ್ರ ಟ್ರೋಫಿ ಇದೆಯಾ, ಯಾರು ವರ್ಲ್ಡ್ ಕಪ್ನಾಗಿದ್ರು, ಅಲ್ಲಿ ಆಡ್ತಿರೋದೇನಕ್ಕೆ, ಉದ್ದೇಶ ಏನು, ಇಂಡಿಯಾಗೆ ಟ್ರೋಫಿ ಗೆಲ್ಲಿಸ್ಬೇಕು, ಅವ್ರವ್ರ ನೇಷನ್ಗೆ ಟ್ರೋಫಿ ಗೆಲ್ಲಿಸ್ಬೇಕು ಅನ್ನೋದೇ ಮ್ಯಾಟ್ರು. ಸೊ ಅಲ್ಟಿಮೇಟ್ಲಿ ಟ್ರೋಫಿ ಯಾರ ಹತ್ರ ಇದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇಲ್ಲಿ ದುಡ್ಡಿನ ವಿಚಾರ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ, ಜಸ್ಟ್ ಟ್ರೋಫಿ ಯಾರ ಹತ್ರ ಇದೆ, ಯಾರು ಚಾಂಪಿಯನ್ಸ್ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ ಗುರು. ಇಷ್ಟು ಕೋಟಿ ಕೊಟ್ಟರು, ಅಷ್ಟು ಕೋಟಿ ಕೊಟ್ಟರು, ಆ ಟೀಮ್ಗೆ ಇಷ್ಟ ಆಯಿತು, ಈ ಟೀಮ್ಗೆ ಇಷ್ಟ ಆಯಿತು ಶೇರಿಂಗು, ಅದು ಇದು ಎಲ್ಲ ಮ್ಯಾಟ್ರ್ ಆಗಲ್ಲ. ಹೌದು, ಕೆಲವು ಟೀಮ್ಗಳಿಗೆ ಮ್ಯಾಟ್ರ್ ಆಗ್ಬೋದು, ಚಿಕ್ಕ ನೇಷನ್ಗಳಿಗೆ ಖಂಡಿತ ಮ್ಯಾಟ್ರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ನೀವು ಇವ್ರಿಗೆ ಇಟಲಿಯವರಿಗೆ ತೊಗೊಳ್ಳಿ, ಅವ್ರಿಗೆ ಚಿಕ್ಕ ಅಮೌಂಟ್ ಆಗಿರಲಿ, 2.5 ಕೋಟಿ 3 ಕೋಟಿ ಆಗಿರಲಿ, ಅವ್ರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಬಟ್ ನಮಗೆಲ್ಲ ಅವೆಲ್ಲ ದುಡ್ಡೆಲ್ಲ ಏನು ಮ್ಯಾಟ್ರ್ ಆಗಲ್ಲ. 27 ಕೋಟಿ 28 ಕೋಟಿ ಎಲ್ಲ ನಮಗೆ ಜುಜುಬಿ ಎದೆ ಹೇಳಿದ್ನಲ್ಲ, ಎಲೆ ಮೇಲೆ ಇರೋ ಉಪ್ಪಿನಕಾಯಿ ಅಂತ ಹೇಳಿದ್ನಲ್ಲ, ಆ ಥರ ಅಷ್ಟೇ ನಮಗೆ BCCI ಅವರಿಗೆ. ಟ್ರೋಫಿ ಗೆದ್ವಿ ಅನ್ನೋದಿದೆಯಲ್ಲ, ಇದು ಎಲ್ಲರೂ ಕೇಳೋದು. ದುಡ್ಡು ಗಿಡ್ಡು ಎಲ್ಲ ಯಾರೂ ಕೇಳೋದಿಲ್ಲ, ದುಡ್ಡು ಇಷ್ಟು ಬಂತು ಅಷ್ಟು ಬಂತು ಅನ್ನೋದೆಲ್ಲ ಯಾರೂ ಕೇಳೋದಿಲ್ಲ. ಪ್ಲೇಯರ್ಸ್ಗಳಿಗೆ ಚಿಕ್ಕ ಅಮೌಂಟು ಹೋಗುತ್ತೆ ಇದರಿಂದ. ಈ 27 ಕೋಟಿ ಏನು ಬಂದಿದೆ, ಜೊತೆಗೆ BCCI ಕೂಡ ಸ್ವಲ್ಪ ಮಟ್ಟಿಗೆ ಅಮೌಂಟ್ ಅಂತೂ ಖಂಡಿತ ಕೊಡ್ತಾರೆ ವಿನ್ನಿಂಗ್ ಪ್ರೈಸ್ ಆಗಿ. ಅವ್ರಿಗೆ ಒಂಥರ ಏನೋ ಹೇಳ್ತಾರೆ ಅದಕ್ಕೆ,
ಖುಷಿಗೆ ಕೊಡೋವಂಥ ಅಮೌಂಟ್ ಅದು. ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ರು. ವರ್ಲ್ಡ್ ಕಪ್ ಗೆಲ್ಲೋದೇನು ಸುಮ್ಮನೆ ಖುಷಿಗೆ ಕೊಡೋವಂಥ ಅಮೌಂಟು. ಸೊ ಈ ಅಮೌಂಟು ಆ ಅಮೌಂಟು ಎಲ್ಲ ತೊಗೊಂಡು ನೋಡ್ತು ಅಂದರೆ ಎಲ್ಲನೂ ಕೂಡ ಶೇರ್ ಆಗುತ್ತೆ. ಸಪೋರ್ಟ್ ಸ್ಟಾಫ್ ಆಗಿರಲಿ, ಕೋಚಿಂಗ್ ಸ್ಟಾಫ್ ಆಗಿರಲಿ, ಆಮೇಲೆ ಫಿಸಿಯೋ ಅವರು ಇವರೆಲ್ಲ ಏನೇನು ಇರ್ತಾರೆ ಎಲ್ಲರಿಗೂ ಕೂಡ ಈ ಅಮೌಂಟು ಶೇರ್ ಆಗುತ್ತೆ ಅಂತ ಹೇಳಬೇಕು. ಅಂದರೆ ಮೈನ್ ಪ್ಲೇಯರ್ಸ್ಗೆ ಸ್ವಲ್ಪ ಜಾಸ್ತಿ ಹೋಗ್ಬೋದು, ಪ್ಲೇಯರ್ಸ್ಗಳಿಗೆ 15 ಮೆಂಬರ್ಸ್ ಸ್ಕ್ವಾಡಲ್ಲಿರುವಂಥವ್ರಿಗೆ. ಆ್ಯಂಡ್ ಇವ್ರಿಗೂ ಕೂಡ ಶೇರ್ ಆಗುತ್ತೆ. ಇನ್ಫ್ಯಾಕ್ಟ್ ಇದಲ್ಲಪ್ಪ ಅವರು ಸಪೋರ್ಟ್ ಆಗಿದ್ರಲ್ಲ, ಸಬ್ಸ್ಟಿಟ್ಯೂಟ್ ಅಲ್ಲ, ಬ್ಯಾಕಪ್ ಪ್ಲೇಯರ್ ಆಗಿ, ರಿಸರ್ವ್ ಪ್ಲೇಯರ್ ಆಗಿದ್ರಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಅಮೌಂಟ್ ಅನ್ನೋದು ಈ ಒಂದು ವರ್ಲ್ಡ್ ಕಪ್ಪಿಂದ ಖಂಡಿತ ಹೋಗೇ ಹೋಗುತ್ತೆ. ಸೊ ಎಲ್ಲರಿಗೂ ಕೂಡ ಈ ಅಮೌಂಟ್ ಶೇರ್ ಆಗುತ್ತೆ ಗುರು.